ನಮಸ್ತೆ ಬಂಧುಗಳೇ, ಗೋವಿಂದ ಸವಿರ್ಚು GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ದಿನ ರೊಟ್ಟಿ ಚಪಾತಿ ಬೇಕೇ ಬೇಕು. ಅದಕ್ಕೆ ಏನು ಪಲ್ಯ ಮಾಡಬೇಕು ಅಂತ ಆಲೋಚನೆ ಮಾಡುವವರಿಗೆ ಬನ್ನಿ ಬಂಧುಗಳೇ, ಇವತ್ತೊಂದು ಸಿಂಪಲ್ ಆಗಿದ್ದರೂ ತುಂಬಾ ರುಚಿಯಾಗಿರುವಂಥ ಕುಕುಂಬರ ಫ್ರೈ, ಸೌತೆಕಾಯಿ ಪಲ್ಯ ಯಾವ ರೀತಿ ಮಾಡಬೇಕಂತ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಈ ಮಾಡೋದು ಸಿಂಪಲ್ಲು, ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಗ್ಯಾಸನ್ನು ಹಚ್ಚಿಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡೆ. ಅದರಲ್ಲಿ 1-2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡೆ. ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೆ. ಸಿಪ್ಪೆ ತೆಗೆದು ಮುಂದೆ ರೆಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು 1-2 ಮೆಣಸಿನ್ಕಾಯಿನ ಕಟ್ ಮಾಡಿದ್ದು ಹಾಕ್ಕೊಂಡು 1 ಕರಿಬೇವಿನ ಕಡ್ಡಿಯ ಫ್ರೆಶ್ ಎಲೆಯನ್ನು ಹಾಕ್ಕೊಂಡು ನಮ್ಮ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೆ ಫ್ರೈ ಮಾಡಿಕೊಂಡು ನಂತರ 1 ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಚಿಕ್ಕದಾಗಿ. ಆ ಈರುಳ್ಳಿಯನ್ನು ಹಾಕ್ಕೊಂಡು ನೀಟಾಗಿ ಈರುಳ್ಳಿ ಕೂಡ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ನಮಗೆ ಫ್ರೈ ಆಗೋದು ಅವಶ್ಯಕತೆ ಇಲ್ಲ ಬಂಧುಗಳೇ, ಯಾಕಂದರೆ ಮತ್ತೆ ನಾವು ಸೌತೆಕಾಯಿ ಹಾಕ್ತೀವಲ್ಲ ಕುಕುಂಬರ, ಅದ್ರ ಜೊತೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ನೋಡ್ರಿ, ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋಯಿತು ಅಂದಾಗ 30 ಸೆಕೆಂಡ್ ಮಾತ್ರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಇಲ್ಲಿ 2 ಸೌತೆಕಾಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ, ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ನೀಟಾಗಿ ನಾವು ಫ್ಲೇಮನ್ನು ಲೋನೇ ಇರಲಿ, ಹೈ ಇಡಲಿಕ್ಕೆ ಹೋಗಬೇಡಿ. ಇದಕ್ಕೆ ನಾವು ನೀರದು ಏನೂ ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೀವಿ ಬಂಧುಗಳು. ಇಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ನಮ್ಮ ಬಿಸಿ ಬಿಸಿ ಚಪಾತಿ ರೊಟ್ಟಿ ಜೊತೆಗೆ ಸೂಪರ್ ಎಕ್ಸಲೆಂಟ್ ಆಗಿರುತ್ತೆ ನಮ್ಮ ಈ ಪಲ್ಯ. ಈಗ ನೋಡ್ರಿ, ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಆದ ನಂತರ ಮುಚ್ಚಬೇಕು. ಹೀಗೆ ನಾವು 2 ನಿಮಿಷಕ್ಕೆ ಒಂದು ಸಾರಿ ಮುಚ್ಚಿ ತೆಗೆದು ಮೆತ್ತಗಾಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಬಂಧುಗಳೇ. ಫ್ಲೇಮು ಲೋನಲ್ಲೇ, ಹೈ ಫ್ಲೇಮ್ನಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಅದು ಜಲ್ದಿನೂ ಆಗಲ್ಲ. ಗ್ಯಾಸ್ ಕೂಡ ಅನಾವಶ್ಯಕವಾಗಿ ವೇಸ್ಟ್ ಆಗುತ್ತೆ. ಹೀಗೆ ನಾವು 3-4 ಸಾರಿ ಮುಚ್ಚಿ ತೆಗೆದು 2 ನಿಮಿಷಕ್ಕೆ ಒಂದು ಸಾರಿ 2 ನಿಮಿಷಕ್ಕೆ ಒಂದು ಸಾರಿ ಹೀಗೆ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಬಂಧುಗಳೇ. ಆವಾಗ ಅದು ಏನಾಗುತ್ತೆ ಅಂದರೆ ಚೆನ್ನಾಗಿ ನಮ್ಮ ಈ ಕುಕುಂಬರ್ ಅನ್ನೋದು ಸಾಫ್ಟಾಗಿ ಬೇಯುತ್ತೆ ಬಂಧುಗಳೇ. ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಆದರೂ ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಒಂದು ಲೈಕ್ ಕೊಡಿ. ಈಗ ನೋಡಿರಿ, ನಮಗೆ 90% ಫ್ರೈ ಆಯಿತು ಅಂದಾಗ ಅದಕ್ಕೆ ರುಚಿಗೆ ಅನುಸಾರ 1/2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು 1/4 ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನಾವು ಅರಿಶಿಣ ಪುಡಿ ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷವರೆಗೆ ಫ್ರೈ ಮಾಡಿಕೊಂಡು ನಂತರ ನೋಡ್ರಿ ನಾವು ಇದನ್ನು ಮುಚ್ಚಿಟ್ಟು 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ನಮಗೆ ಏನಾಗುತ್ತೆ, ಫ್ರೈ ಆಗುತ್ತೆ. ಇವಾಗ 2 ನಿಮಿಷ ಆದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದು ನೋಡ್ರಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮೆತ್ತಗೆ ನಮಗೆ ಫ್ರೈ ಆಗಿದೆ ಅಂತ. ನೋಡ್ರಿ, ನಾವು ನೀರು ಹಾಕಿಲ್ಲ, ಏನೂ ಹಾಕಿಲ್ಲ, ಆದರೂ ಕೂಡ ಚೆನ್ನಾಗಿ ಬೇಯುತ್ತೆ. ನೀವು ಬಂಧುಗಳೇ, ನಾವು ಈ ಕುಕುಂಬರ್ ತೊಗೋಬೇಕಾದ್ರೆ ಬಲ್ತಿರೋ ಕುಕುಂಬರನ್ನ ತೊಗೋಬಾರ್ದು. ನಾವು ಫ್ರೈ ಮಾಡಲಿಕ್ಕೆ ಫ್ರೆಶ್ ಇರುವಂಥ ಎಳೆ ಕುಕುಂಬರನ್ನ ತೊಗೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ನಮ್ಮ ರೊಟ್ಟಿ ಚಪಾತಿ ಸೈಡ್ ಡಿಶ್ಶು ಎಕ್ಸಲೆಂಟ್ ರುಚಿಯಲ್ಲಿ ರೆಡಿಯಾಗುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ 1-2 ನಿಮಿಷ ಮುಚ್ಚಿಟ್ಟು ನಂತರ ನೋಡಿ ನಾವು ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಚಪಾತಿ ರೊಟ್ಟಿ, ಬಿಸಿ ಬಿಸಿ ಚಪಾತಿ ರೊಟ್ಟಿಗೆ ಸೂಪರ್ ಆಗಿರುವಂಥ, ಅಷ್ಟೇ ರುಚಿಯಾಗಿ, ಸಿಂಪಲ್ ಆಗಿದ್ದರೂ ಅಷ್ಟೇ ರುಚಿಯಾಗಿರುತ್ತೆ ಬಂಧುಗಳೇ. ಇವಾಗ ಚಪಾತಿ ರೊಟ್ಟಿ ಏನೇ ಮಾಡಿದರೂ ಕೂಡ ಅದ್ರ ಜೊತೆಗೆ ನಾವು ಇದನ್ನು ಸರ್ವ್ ಮಾಡ್ಕೋಬಹುದು. ಇವಾಗ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ ನೋಡ್ರಿ, ಬಿಸಿ ಬಿಸಿ ಚಪಾತಿ ಜೊತೆಗೆ ಆಹಾಹಾ ಏನು ರುಚಿ ಅಂತೀರಾ ಈ ನಮ್ಮ ಕುಕುಂಬರು. ಆರೋಗ್ಯ ದೃಷ್ಟಿಯಿಂದ ಕೂಡ ನಮಗೆ ಈ ಸೌತೆಕಾಯಿ ತುಂಬಾ ಒಳ್ಳೆಯದು ಬಂಧುಗಳೇ. ಡೈಜೆಷನ್ ಮಾಡೋದಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಸೌತೆಕಾಯಿ ದಿನ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಖಂಡಿತ ಈ ರೆಸಿಪಿಯನ್ನು ಮಾಡಿ ಬಂಧುಗಳೇ. ನೋಡಿದ್ರೆ ಅಲ್ವಾ, ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.